ಸಕಲೇಶಪುರ ತಾಲೂಕು ಮಠಸಾಗರ ಕೃಷ್ಣಾಪುರ ಗ್ರಾಮದ ನಿವಾಸಿ ಜೀವನ್ ಕುಮಾರ್ ಎಂಬ ಯುವಕ ಅನುಮಾನಾಸ್ಪದವಾಗಿ ಕೊಲೆಯಾಗಿ 3 ತಿಂಗಳು ಮುಗಿಯುತ್ತಾ ಬಂದಿದ್ದರೂ ಇನ್ನೂ ಕೂಡ ಆರೋಪಿಗಳನ್ನು ಬಂಧಿಸಿಲ್ಲ ಎಂದು ಯುವಕನ ತಂದೆ ಹಾಗೂ ಸಹೋದರಿ ಕಣ್ಣೀರಿಡುತ್ತಿದ್ದಾರೆ. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೊಲೆಯಾದ ಯುವಕನ ತಂದೆ ಶಿವಪ್ಪ ಮತ್ತು ಸಹೋದರಿ ಪ್ರಿಯಾ, ಫೆಬ್ರವರಿ 2ರಂದು ಕೊಲ್ಲಹಳ್ಳಿಯಲ್ಲಿ ಜಾತ್ರೆ ಇತ್ತು. ಅಲ್ಲಿಗೆ ನನ್ನ ತಮ್ಮನು ಹೋಗಿದ್ದ. ಆದರೆ ರಾತ್ರಿಯಾದರೂ ಬಾರದೇ ಇದ್ದಾಗ ಆತಂಕಗೊಂಡು ಫೋನ್ ಮಾಡಿದಾಗ ಆ ಕಡೆಯಿಂದ ಫೋನ್ ರಿಸೀವ್ ಮಾಡಿದ ಮೋಹನ್ ಪ್ರೀತಿ ಎಂಬ ಯುವಕ, ನಾವು ಮದ್ಯ ಸೇವನೆ ಮಾಡುತ್ತಿದ್ದೇವೆ, ಗಾಂಜಾ ಸೇವನೆ ಮಾಡುತ್ತಿದ್ದೇವೆ, ನಮಗೆ ಪದೇ ಪದೇ ಕರೆ ಮಾಡಿ ತೊಂದರೆ ಕೊಡಬೇಡಿ ಎಂದ. ಮತ್ತೊಮ್ಮೆ ನಿಮ್ಮ ಹುಡುಗನನ್ನು ದುಬೈಗೆ ಪಾರ್ಸೆಲ್ ಮಾಡುತ್ತೇವೆ, ಮಣ್ಣಿನ ಅಡಿಗೆ ಕಳಿಸುತ್ತೇವೆ ಎಂದು ಹೇಳಿದ್ದಾನೆ. ಮಾರನೆಯ ದಿನ ನಮ್ಮ ತಮ್ಮ ಕೊಲೆಯಾಗಿರುವುದು ಗೊತ್ತಾಗಿದೆ. ಆದರೆ ಹೇಗಾಯಿತು ಎಂಬುದು ಇವರಿಗೂ ಗೊತ್ತಾಗಿಲ್ಲ ಎಂದು ಕಣ್ಣೀರಿಟ್ರು. ಅಂದು ಜೀವನ್ ಜೊತೆ ಇದ್ದ ಮೋಹನ್ ಪ್ರೀತಿ ಮತ್ತು ಭವಿತ್ ಎಂಬುವರು ಆತ್ಮೀಯ ಸ್ನೇಹಿತರಾಗಿದ್ರು. ಆದರೂ ಯಾವ ಕಾರಣಕ್ಕೆ ತಮ್ಮನನ್ನ ಕೊಲೆ ಮಾಡಿದರು ಎಂಬುದು ನಿಗೂಢವಾಗಿಯೇ ಇದೆ ಎಂದರು. ನಗರ ಠಾಣೆ ಪೊಲೀಸರಿಗೆ ದೂರು ನೀಡಿದರೂ ಅವರು ಸರಿಯಾಗಿ ತನಿಖೆ ನಡೆಸುತ್ತಿಲ್ಲ. ಕೇಳಲು ಹೋದರೆ ಸಾಕು ಹಾಕುವ ಪ್ರಯತ್ನ ಮಾಡುತ್ತಿದ್ದಾರೆ. ಎಸ್ಪಿ ಅವರ ಬಳಿಗೆ ಹೋದರೆ ಡಿವೈಎಸ್ಪಿ ಅವರ ಬಳಿಗೆ ಹೋಗಿ ಅಂತಾರೆ. ನಾವು ಸಾಕಷ್ಟು ಅಲೆದಾಡಿದರೂ ನ್ಯಾಯ ಸಿಕ್ಕಿಲ್ಲ. ಬೈಕ್ ಮಾತ್ರ ಕೊಟ್ಟಿದ್ದಾರೆ. ಇನ್ನಾದರೂ ನಮಗೆ ನ್ಯಾಯ ಕೊಡಿಸದಿದ್ದರೆ ನಾವು ಸಾಯುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಸರ್, 2ನೇ ತಾರೀಕು ನಮ್ಮೂರಲ್ಲಿ ರಥೋತ್ಸವ ಆಗುತ್ತೆ. ಫೆಬ್ರವರಿ 2ನೇ ತಾರೀಕು ಸರ್. ಇವಾಗ 3 ತಿಂಗಳು ಆಗ್ತಾ ಬಂತು ಸರ್. ಅವತ್ತು ನಮ್ಮ ಅಪ್ಪನೂ ನನ್ನ ತಮ್ಮನೂ ಜಾತ್ರೆಗೆ ಅಂತ ಹೇಳ್ಬಿಟ್ಟು 9:30ಗೆ ಬೆಳಿಗ್ಗೆ ಹೋಗ್ತಾರೆ. ಕೊಲ್ಲೇಳಿ ಗ್ರಾಮದಲ್ಲಿ ನಮ್ಮ ತಂದೆನ ಇಳಿಸ್ಬಿಟ್ಟು ನೀವು ಹೋಗಿರಿ ಆಟೋದಲ್ಲಿ, ನಾನು ಬರ್ತೀನಿ ಅಂತ ಹೇಳ್ತಾನೆ ತಮ್ಮ. ಆಮೇಲೆ ನಮ್ಮ ತಂದೆ ರಥೋತ್ಸವ ಮುಗಿಸ್ಕೊಂಡು 5 ಗಂಟೆ ಒಂದು ಸಂಜೆ ಅಷ್ಟೊತ್ತಿಗೆ ಬಂದ್ಬಿಡ್ತಾರೆ. ಆದರೆ ನನ್ನ ತಮ್ಮ ಮನೆಗೆ ಬಂದಿರಲ್ಲ. ನಮ್ಮಮ್ಮ ಗಾಬರಿ ಆಗ್ಬಿಟ್ಟು 4 ಗಂಟೆಗೆ ಫೋನ್ ಮಾಡ್ತಾರೆ ನನ್ನ ತಮ್ಮನಿಗೆ, ಏನಕ್ಕಪ್ಪ ಇನ್ನೂ ಬಂದಿಲ್ಲ ಮನೆಗೆ ಬಾ ಅಂತ. ನೀವೇನು ಎದ್ಕೊಳ್ಳೋಕೆ ಹೋಗ್ಬೇಡಿ, ಬರ್ತೀನಿ, ನಾನು ನನ್ನ ಫ್ರೆಂಡ್ಸ್ ಜೊತೆ ಇದ್ದೀನಿ, 3-4 ಜನ ಫ್ರೆಂಡ್ಸ್ಗಳಿದ್ದಾರೆ, ಅವ್ರ ಜೊತೆ ಇದ್ದೀನಿ, ಬರ್ತೀನಿ ಅಂತ ಹೇಳ್ತಾನೆ. ಆದರೆ ಎಷ್ಟೊತ್ತಾದರೂ ಬರಲ್ಲ. 5 ಗಂಟೆಗೆಲ್ಲ ಫೋನ್ ಮಾಡ್ತಾರೆ. ಮತ್ತೆ ಫೋನ್ ಮಾಡಿದಾಗ ಬರ್ತೀನಿ, ಎದ್ಕೋಬೇಡಿ ಅಂತ ಹೇಳ್ತಾನೆ. ಮತ್ತೆ 6 ಗಂಟೆಗೆ ಕಾಲ್ ಮಾಡಿದಾಗ ಅವ್ರ ಫ್ರೆಂಡ್ಸ್ಗಳು ಫೋನ್ ಎತ್ತುತ್ತಾರೆ ಸರ್. ಫೋನ್ ಎತ್ಬಿಟ್ಟು ನಾವು ಗಾಂಜಾ ಹೊಡಿತಿದ್ದೀವಿ, ಡ್ರಿಂಕ್ಸ್ ಮಾಡ್ತಿದ್ದೀವಿ, ಕಾಲ್ ಮಾಡೋಕೆ ಹೋಗ್ಬೇಡಿ ಪದೇ ಪದೇ ಅಂತ ಹೇಳ್ತಾರೆ. ನಮ್ಮಮ್ಮ ಗಾಬರಿ ಆಗ್ತಾರೆ. ಯಾಕಪ್ಪ ಈ ಥರ ಮಾತಾಡ್ತಿದ್ದೀರಾ, ಮೊಬೈಲ್ ನೀರು ಹಾಕಿಸ್ಕೊಂಡಿದ್ದೀರಾ ಅಂತ ಕೇಳ್ತಾರೆ. ಆದರೆ ಆ ಹುಡುಗರು, ಇಲ್ಲ ನಿಮ್ಮ ಮಗನ ನಾವು ಇವತ್ತು ದುಬೈ ಪಾರ್ಸಲ್ ಮಾಡ್ತೀವಿ, ಮಣ್ಣಿನ ಅಡಿಗೆ ಕಳಿಸ್ತೀವಿ ಅಂತ ಎಲ್ಲ ಹೇಳ್ತಾರೆ. ಅದಕ್ಕೆ ನಮ್ಮಮ್ಮ ಗಾಬರಿ ಆಗ್ಬಿಟ್ಟು ನಮ್ಮಪ್ಪ ಹೇಳ್ತಾರೆ, ಈ ಥರ ಎಲ್ಲ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ನಮ್ಮಪ್ಪ